ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ಇರುತ್ತೆ ನಮ್ಮ AHS ಮತ್ತು BPT ವಿದ್ಯಾರ್ಥಿಗಳಿಗೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು AHS ಮತ್ತು BPT ರೆಗ್ಯುಲರ್ ಅಂದರೆ PUC ಮೇಲೆ ಮತ್ತು ಲ್ಯಾಟ್ರಿ ಎಂಟ್ರಿ ಅಂದರೆ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದಮೇಲೆ ಅವರುಗಳು ಈ ಗೌರ್ಮೆಂಟ್ ಸೀಟ್ಗಳನ್ನು ಗೌರ್ಮೆಂಟ್ ಕಾಲೇಜ್ಗಳನ್ನು ಪಡ್ಕೋಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ಸೊ ನಾವು 2 ದಿನಕ್ಕೊಂದ್ಸಲ ನಿಮ್ಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ರಿಮೈಂಡರ್ ಅಂತ ತಿಳ್ಕೊಳ್ಳಿ. ಈಗ ಯಾಕಂತಂದರೆ ಸುಮ್ಮನೆ ಏನೇನೋ ವಿಡಿಯೋ ಮಾಡಿ ಹಾಕೋದಕ್ಕಿಂತ ನಿಮ್ಗೆ ಕ್ಲಿಯರಾಗಿ ಹೇಳ್ತಾ ಇರೋದು. ಸೊ ಯಾವುದೇ ಥರದಂತಹ KEದಿಂದ ಅಪ್ಡೇಟ್ ಇಲ್ಲ. ಯಾಕಂದರೆ KEದವರೇ ಡಿಸೈಡ್ ಮಾಡೋದು ಕೌನ್ಸ್ಲಿಂಗ್ ಯಾವಾಗ ಮಾಡಬೇಕು ಅಂತ. ಬಟ್ ಈಗ ಸದ್ಯಕ್ಕೆ KCET ತುಂಬ ಫಾಸ್ಟಲ್ಲಿ ಇರೋದರಿಂದ, ಆಮೇಲೆ KCET ತುಂಬ ಪ್ರೋಗ್ರೆಸಿವಲ್ಲಿರೋದರಿಂದ ಈ ಒಂದು AHS ಮತ್ತು BPT ರೆಗ್ಯುಲರ್ ಮತ್ತು ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ಒಂದು ಅಪ್ಡೇಟನ್ನು ಈ ಸದ್ಯಕ್ಕೆ ಮಾಡ್ತಾ ಇಲ್ಲ. ಮತ್ತು ಯಾವಾಗ ಮಾಡ್ತಾರೆ ಅಂತಂದರೆ, ನಿಮಗೂ ಕೂಡ ಗೊತ್ತಿದ್ದಾಗೆ ನಾನು ಪ್ರತಿ ಸಲ ಹೇಳ್ತಿರ್ತೀನಿ ಏನಂತಂದರೆ, ಹಿಂದಿನ ವರ್ಷದ ಒಂದು ಅಪ್ಡೇಟನ್ನು ನೋಡ್ರಿ ಅದರ ಚೇಂಜ್ ಆಗಿತ್ತು ಅಂತ. ಅದರ ಪ್ರಕಾರ ನಾನು ಹೇಳೋದಾದರೆ, ಸೊ ಅಕ್ಟೋಬರ್ ಮಂತ್ ತನಕನೂ ಕೂಡ, ಇದು ಹೋದ ವರ್ಷ ಅಕ್ಟೋಬರ್ ಮಂತಲ್ಲಿ ಆಗಿತ್ತು. ಸೊ ಅದಕ್ಕಿಂತ ಹಿಂದಿನ ವರ್ಷವೂ ಕೂಡ ಅಕ್ಟೋಬರ್ ಮಂತಲ್ಲೇ ಆಗಿತ್ತು. ಸೊ ಹೀಗಾಗಿ ನೀವು ಇನ್ನೂ ಏನಪ್ಪ ಅಂತಂದರೆ, ಇವಾಗ ಸೆಪ್ಟೆಂಬರ್ ಮಂತ್ ರನ್ನಿಂಗಲ್ಲಿದೆ. ಹಂಗೆ ನಾವು ಲೆಕ್ಕಾಚಾರ ನೋಡೋದಾದರೆ ಇನ್ನೂ 1 ತಿಂಗಳ ಟೈಮ್ ಇದೆ ನಮ್ಮ ಕೈಯಲ್ಲಿ. ಸೊ 1 ತಿಂಗಳ ತನಕನೂ ಕೂಡ ಲ್ಯಾಟ್ರಿ ಎಂಟ್ರಿ ಇರ್ಬೋದು ಮತ್ತು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಸೊ 1 ತಿಂಗಳ ಒಳಗಡೆ ಆಗ್ಬೋದು. ಯಾಕಂದರೆ ಈ ವರ್ಷ ಸ್ವಲ್ಪ ಏನೋ ಭಾಳ ಹೈಟೆಕ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ KEದವರು, ಏನೇನೋ ಮಾಡ್ತಾ ಇದ್ದಾರೆ. ಸೊ ಬೇಗ ಅಂದರೂ ಕೂಡ ಈ ತಿಂಗಳ ಕೊನೆ ವಾರ ತನಕನೂ ಕಾಯಬೇಕಾಗುತ್ತೆ. ಓಕೆ, ಸೊ ಹೇಳಿದ್ದನ್ನೇ ಹೇಳ್ತಾ ಇದ್ದೀರಲ್ಲ ಅಂತ ನೀವು ತಿಳ್ಕೊಳ್ಬೋದು. ಬಟ್ ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಧೈರ್ಯವನ್ನು ಹೇಳೋದು ನಾವೊಬ್ಬರೇ. ಓಕೆ, ಸೊ ನಿಮ್ಮ ಹತ್ರ 108 ಇರ್ಬೋದು, ಬಟ್ ಆಪ್ಷನ್ ಇರ್ಬೋದು. ಆದರೆ ನಮ್ಮ ಚಾನಲ್ ಮುಖಾಂತರ ನಿಮ್ಗೆ ಶೇರ್ ಮಾಡೋದು ನಂದು ಏನಪ್ಪ ಅಂತಂದರೆ, ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು. ಸೊ ಹೀಗಾಗಿ ನೀವು ಜಸ್ಟ್ ಏನಪ್ಪ ಅಂದರೆ ಇನ್ನೊಂದು ಈ ಮಂತ್ ಎಂಡಿಂಗ್ ತನಕ ಕಾಯಬೇಕು. ಅಲ್ಲಿ ತನಕ, ಯಾಕಂದರೆ ನೀವೆಲ್ಲ ಹೊಸಬ್ರಿದ್ದೀರಿ, ನಿಮಗೆ ಕಾದು ರೂಢಿ ಇಲ್ಲ. ಬಟ್ ನಮಗಳಿಗೆ ಕಾದು ರೂಢಿ ಇದೆ. ವಿಡಿಯೋ ಮಾಡ್ತೀವಲ್ಲ, ನಮಗೆಲ್ಲ ರೂಢಿಯಾಗಿಬಿಟ್ಟಿದೆ. ಏನಪ್ಪ ಅಂತಂದರೆ KE ಆಗಿರ್ಬೋದು, ಬೇರೆ ಬೇರೆ ಬೋರ್ಡ್ ವೆಬ್ಸೈಟ್ಗಳಿರ್ಬೋದು, ಅವು ಯಾವ ರೀತಿಯಾಗಿ ನಡ್ಕೊತ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ನಮ್ಮಲ್ಲಿ ಪೇಷನ್ಸ್ ಇದೆ. ಬಟ್ ನೀವು ಹೊಸಬ್ರು ಇದ್ದೀರಿ, ನಿಮ್ಮಲ್ಲಿ ಪೇಷನ್ಸ್ ಇಲ್ಲ. ಯಾಕೆ ಇಷ್ಟು ಲೇಟು, ಹಿಂಗ್ಯಾಕೆ ಅಂತ ಏನೇನೋ ಅಂದ್ಕೊತೀರಾ. ಬಟ್ ಡೋಂಟ್ ವರಿ. ಆದರೂ ಕೂಡ ಹೇಳ್ತೀನಿ, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಕಂಪಲ್ಸರಿ ಕರೀಲೇಬೇಕು, ಸೀಟ್ಗಳನ್ನು ಹಂಚಲೇಬೇಕು, ಗೌರ್ಮೆಂಟ್ ಕಾಲೇಜ್ಗಳನ್ನು ತುಂಬಿಕೊಳ್ಳೇಬೇಕು. ನಿಮ್ಮಗಳಿಗೆ ಸೀಟ್ 100% ಸಿಕ್ಕೇ ಸಿಗುತ್ತೆ. ಓಕೆ, ಆದರೆ ಜಸ್ಟ್ ವೇಟ್ ಮಾಡಬೇಕಷ್ಟೇ. ಯಾಕಂದರೆ ವೇಟ್ ಮಾಡಲವರು 1 ಲಕ್ಷ ರೂಪಾಯಿ ಫೀಸಿಗೆ ಹೋಗ್ತಾರೆ. ವೇಟ್ ಮಾಡಿದವರು ಅದೇ 1 ತಿಂಗಳು ವೇಟ್ ಮಾಡಿದರೆ ನೀವು 10,000 ರೂಪಾಯಿ ಫೀಸ್ ಹೋಗ್ತೀರಾ. ಅಂದರೆ 10 ಪಟ್ಟು ಫೀಸ್ಗಳನ್ನು ಸೇವ್ ಮಾಡ್ತಾಯಿದ್ದೀರಿ. ಓಕೆ, ಡೈರೆಕ್ಟ್ ಹೋದರೆ 1 ಲಕ್ಷ ರೂಪಾಯಿ ಫೀಸ್ ಇದೆ AHSಗೆ ಮತ್ತು BPTಗೆ ಹೋದರೆ. ಅದೇ ನೀವು ಜಸ್ಟ್ ವೇಟ್ ಮಾಡಿದರೆ 8,000 ರಿಂದ 10,000 ರೂಪಾಯಿ ಫೀಸ್ ಇದೆ AHSಗೆ ಗೌರ್ಮೆಂಟ್ ಥ್ರೂ ಹೋದರೆ. ಅಬ್ಬಬ್ಬ ಅಂದರೂ ಡೊನೇಷನ್ ಕೊಟ್ಟಿದ್ರು 20,000 ರೂಪಾಯಿ. ಓಕೆ, 1 ಲಕ್ಷ ರೂಪಾಯಲ್ಲಿ 20,000 ರೂಪಾಯಲ್ಲಿ. ಸೊ ಹೀಗಾಗಿ ಜಸ್ಟ್ ಕಾಯಿರಿ ಅಂತ ಹೇಳ್ತೇನೆ. ನಾನು ಏನೋ ಅಪ್ಡೇಟ್ ಬಂದರೂ ಕೂಡ ನಿಮ್ಮ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.